ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ಇರ್ತಕ್ಕಂಥ ಜಾಗ ಕೋನಾರ್ಕ್ ಸನ್ ಟೆಂಪಲ್, ಅಂದ್ರೆ ಸೂರ್ಯನ ದೇವಾಲಯ. ಈ ದೇವಾಲಯ ನಮ್ಮ ಭಾರತದ ಒರಿಸ್ಸಾ ಎಂಬ ರಾಜ್ಯದ ಕೋನಾರ್ಕ್ ಎಂಬ ಊರಿನಲ್ಲಿ ಈ ದೇವಸ್ಥಾನವೂ ಇದೆ. ಈ ದೇವಾಲಯ ಭಾರತದ ಅತ್ಯಂತ ಪ್ರಸಿದ್ಧ ಹಾಗೂ ವಾಸ್ತುಶಿಲ್ಪದ ಅದ್ಭುತಗಳಲ್ಲಿ ಒಂದಾಗಿದೆ. ಹಾಗೆ ಈ ದೇವಾಲಯವನ್ನು ಸೂರ್ಯ ದೇವನಿಗೆ ಸಮರ್ಪಿಸುತ್ತಾರೆ. ಈ ದೇವಾಲಯವು ಪುರಿ ಜಗನ್ನಾಥ ದೇವಸ್ಥಾನದಿಂದ 60 ಕಿಲೋಮೀಟರ್ ದೂರದಲ್ಲಿದೆ. ನೀವು ಇಲ್ಲಿಗೆ ತಲುಪಬೇಕು ಅಂದರೆ ಒಂದು ಬಸ್ ಮುಖಾಂತರ ಬರ್ಬೋದು, ಇಲ್ಲಾಂದರೆ ಆಟೋ ಮುಖಾಂತರ ಬರ್ಬೋದು. ಆ್ಯಕ್ಚುಲಿ ನಾನು ಪ್ರೈವೇಟ್ ಟ್ರಾನ್ಸ್ಪೋರ್ಟೇಷನಲ್ಲಿ ಬಸ್ನಲ್ಲೇ ಬಂದಿದ್ದೀನಿ ಇವತ್ತು. ನಿಮ್ಮ ಎಡಭಾಗದಲ್ಲಿ ಟಿಕೆಟ್ ಕೌಂಟರ್ ಇದೆ, ಅಲ್ಲಿ ನೀವು ಟಿಕೆಟ್ ತಗೊಂಡು ಈ ಒಂದು ಸೂರ್ಯ ದೇವಸ್ಥಾನವನ್ನು ನೋಡ್ಬೋದು. ಪರ್ ಪರ್ಸನ್ನು 50 ರೂಪಾಯಿ ಚಾರ್ಜ್ ಮಾಡ್ತಾರೆ. ಬನ್ನಿ ಫ್ರೆಂಡ್ಸ್, ಇವತ್ತು ಕೋನಾರ್ಕ್ ಸನ್ ಟೆಂಪಲ್ ದೇವಸ್ಥಾನದ ಇತಿಹಾಸವನ್ನು ತಿಳಿದುಕೊಳ್ಳೋಣ. ಈ ದೇವಾಲಯದ ಇತಿಹಾಸ ನೋಡೋದಾದರೆ, ಈ ದೇವಾಲಯವನ್ನ ಕ್ರಿಸ್ತಶಕ 1250 ವೇಳೆಗೆ ಪೂರ್ವ ಗಂಗಾ ವಂಶದ ರಾಜ ನರಸಿಂಹದೇವ ಎನ್ನುವವರು ನಿರ್ಮಿಸಿದ್ದಾರೆ. ವಾಸ್ತುಶಿಲ್ಪದ ವೈಶಿಷ್ಟ್ಯತೆಗಳು ನೋಡೋದಾದರೆ, ಈ ದೇವಾಲಯವು ಕಳಿಂಗ ಶೈಲಿಯ ವಾಸ್ತುಶಿಲ್ಪದ ಅತ್ಯುತ್ತಮ ಉದಾಹರಣೆಯಾಗಿದೆ. ದೇವಾಲಯದ ಗೋಡೆಗಳಲ್ಲಿ ಅತ್ಯಂತ ಸೂಕ್ಷ್ಮವಾಗಿ ಕೆತ್ತಲಾದ ಶಿಲ್ಪಗಳು, ದೇವತೆಗಳು, ಪ್ರಾಣಿಗಳು, ಸಂಗೀತಗಾರರು, ನೃತ್ಯಗಾರರು ಮತ್ತು ವಿವಿಧ ಕಲಾಚಿತ್ರಗಳು ನಮಗೆ ಕಾಣಸಿಗುತ್ತದೆ. ಇಲ್ಲಿನ ಮೂಲ ದೇವಾಲಯದ ಮುಖ್ಯ ಗೋಪುರ ಈಗ ಕುಸಿದಿದೆ, ಆದರೆ ನೃತ್ಯ ಮಂದಿರ ಮತ್ತು ಮುಂಭಾಗದ ರಚನೆಗಳು ಇನ್ನೂ ಅಸ್ತಿತ್ವದಲ್ಲಿವೆ. ಈ ದೇವಾಲಯವನ್ನು ಸೂರ್ಯ ದೇವನ ರಥದ ಆಕಾರದಲ್ಲಿ ನಿರ್ಮಿಸಲಾಗಿದೆ. ರಥದಲ್ಲಿ 12 ಜೋಡಿ ಚಕ್ರಗಳಿವೆ. ಒಟ್ಟು 24 ಚಕ್ರಗಳು ಮತ್ತು 7 ಕುದುರೆಗಳು ಚಿತ್ರಿಸಲ್ಪಟ್ಟಿವೆ. ಈ ರಥದ ಚಕ್ರಗಳು ಸಮಯ ಮಾಪನಕ್ಕಾಗಿ ವಿನ್ಯಾಸಗೊಳಿಸಲಾಗಿವೆ. ಸಮಯ ಮಾಪನ ಅಂದರೆ ಈ ಏನ್ ಚಕ್ರಗಳು ನಿಮ್ಗೆ ಕಾಣಿಸ್ತಾ ಇದೆ ಅಲ್ಲ, ಈ ಚಕ್ರಗಳಿಂದ ಸೂರ್ಯನ ಬೆಳಕು ಬಿದ್ದಾಗ ಸಮಯ ಎಷ್ಟಿದೆ ಏನು ಅನ್ನೋದು ಇದನ್ನ ನೋಡೇ ಮೊದಲೆಲ್ಲ ತಿಳಿತಾ ಇದ್ರು. ಈ ದೇವಸ್ಥಾನ ನೋಡೋದಕ್ಕೆ ಸೇಮ್ ಸೂರ್ಯ ದೇವನ ರಥದ ತರಾನೇ ಇದೆ. ಆ ಚಕ್ರಗಳು, ಆ ದೇವಸ್ಥಾನದ ರಥ, ಇದೆಲ್ಲ ನೋಡ್ತಾ ಇದ್ರೆ ಸೇಮ್ ಟು ಸೇಮ್ ಸೂರ್ಯ ದೇವನ ರಥ ಹಾಗೆಯೇ ವಿನ್ಯಾಸಗೊಳಿಸಿದ್ದಾರೆ ಈ ದೇವಾಲಯವನ್ನ. ಈ ಕೆತ್ತನೆಗಳನ್ನೆಲ್ಲ ನೀವು ನೋಡ್ತಾ ಇದ್ದರೆ ತುಂಬಾ ಸೂಕ್ಷ್ಮವಾಗಿ ಕೆತ್ತಿರೋ ಹಾಗಿದೆ ನೋಡೋದಕ್ಕೆ. ಹಾಗೂ ಇದರಲ್ಲಿ ಪ್ರಾಣಿಗಳು ಮತ್ತೆ ನೃತ್ಯ ಮಾಡ್ತಾ ಇರತಕ್ಕಂತ ಒಂದು ಹೆಣ್ಣು ಹಾಗೂ ಈ ಒಂದು ಚಕ್ರ ಹಾಗೂ ದೇವತೆಗಳನ್ನ ಕೆತ್ತಲಾಗಿದೆ. ಕೋನಾರ್ಕ್ ಎಂಬ ಪದವು 2 ಸಂಸ್ಕೃತ ಪದಗಳಿಂದ ಬಂದಿದೆ. ಕೋಣ ಎಂದರೆ ಕೊನೆಯಲ್ಲಿ ಮತ್ತು ಅರ್ಕ್ ಅಂದರೆ ಸೂರ್ಯ. ಎರಡು ಸೇರಿದರೆ ಸೂರ್ಯನ ಕೋಣ ಎಂಬರ್ಥ. 1984ರಲ್ಲಿ ಕೋನಾರ್ಕ್ ಸೂರ್ಯ ದೇವಾಲಯವನ್ನು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಎಂದು ಘೋಷಿಸಲಾಯಿತು. ಇದು ಭಾರತದ ಸಾಂಸ್ಕೃತಿಕ ಪರಂಪರೆಯ ಪ್ರತೀಕವಾಗಿದ್ದು, ಸಾವಿರಾರು ಪ್ರವಾಸಿಗರನ್ನು ಆಕರ್ಷಿಸುತ್ತಲೇ ಬಂದಿದೆ. ಕೋನಾರ್ಕ್ ಸೂರ್ಯ ದೇವಾಲಯವು ಕೇವಲ ಧಾರ್ಮಿಕ ತಾಣವಲ್ಲ, ಇದು ಭಾರತೀಯ ವಾಸ್ತುಶಿಲ್ಪ, ಶಿಲ್ಪಕಲೆ ಮತ್ತು ವೈಜ್ಞಾನಿಕ ಜ್ಞಾನಗಳು ಸಮನ್ವಯದ ಅದ್ಭುತ ಸ್ಮಾರಕವಾಗಿದೆ. ಸೂರ್ಯದೇವನು
ಗೌರವಕ್ಕೆ ನಿರ್ಮಿಸಲಾದ ಈ ದೇವಾಲಯವು ಕಲ್ಲಿನ ಸಂಗೀತ ಎಂದು ಕರೆಯಲ್ಪಡುತ್ತದೆ. ಈ ದೇವಸ್ಥಾನದ ಸುತ್ತಮುತ್ತ ಪಾರ್ಕ್ ರೀತಿ ವಿನ್ಯಾಸಗೊಳಿಸಿದ್ದಾರೆ. ಕೋನಾರ್ಕ್ ಸೂರ್ಯ ದೇವಾಲಯದ ಪರಿಚಯ ಮತ್ತು ಇತಿಹಾಸವನ್ನು ನನಗೆ ತಿಳಿದಿರ್ತಕ್ಕಂಥ ವಿಷಯವನ್ನು ನಿಮ್ಮಲ್ಲಿ ಹಂಚ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ.